ಅರ್ಥ ಮಾಡಕ್ ನನ್ನ ಮೇಲೆ ನಂಬಿಕೆ ಹೇಳ್ತಾನೆ ಆಗಲ್ಲ ನಿನ್ಗೆ ಗೊತ್ತಲ್ವಾ ಅದನ್ನ ಬಿಟ್ಟು ಈಗ ನಾನು ಜಿಡ್ಡಿ ಮಾಡ್ತೀನಿ ಸಿದ್ದರಾಮಯ್ಯ ಸರ್ ಗೊತ್ತಾ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಅವನಲ್ಲ ಅವನು. ನಿಮ್ಮ ಊರಲ್ಲಿ ಯಜಮಾನರುಗಳಂತ ಯಾರಿದ್ದಾರೆ ನಾನು ಕೂರ್ಸ್ಬಿಟ್ಟು ಕರ್ಸಿ ಮಾತಾಡ್ಸೋ ಶಕ್ತಿ ದೇವ್ರು ಕೊಟ್ಟಿಲ್ವಾ ನನಗೆ? ನಿಮ್ಗಳು ಬಿಟ್ಟು ಮಾಡ್ತೀನಿ ಈ ಕೃಷ್ಣ ಮಗನಿಗೆ ಒಳಗಡೆ ಕೂರ್ಸೋದ್ ಮಗ ನಾನು ಬರೀ ನಂದೊಂದು 60-40 ಬಂದಿದ್ದಕ್ಕೆ ಇನ್ನು ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೋ. ನಮ್ಮ ಏರಿಯಾ ಏನು ಗೊತ್ತೇನಾ ಇವ್ರಿಗಳಿಗೆಲ್ಲ ಗೊತ್ತು ಕೇಳೋ. ಗಾಂಧಿ ಶೌತಿ ಗೌಸಿಯಾನಗರ ಶಾಂತಿನಗರ ಅಂದರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರಿಸ್ಬೇಕು ಎಲ್ಲವನ್ನು ತೋರಿಸೋದು ನಮ್ಮ ಏರಿಯಾ. ಬರೀ 60-40ಗೆ 15 ದಿನ ಒಳಗಡೆ ಕೂರಿಸೋದು ಮಗ ನಾನು. ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ. ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? 1953 ಮಾರಾಟ ಮಾಡಿದ್ದಾರೆ. ಇವರು ಇಲ್ಲಿ ಬಂದು ಕೇಳಿದಿದ್ರೆ ಖಾಲಿ ಜಾಗ ಇತ್ತಲ್ಲ ಸರ್, ಅಲ್ಲ ಖಾಲಿ ಜಾಗ ಇತ್ತಲ್ಲ ಸರ್, ಅಲ್ಲೇ ಕೊಡ್ಸಿರೋವು. ಅವನು ಬರಲ್ಲ ಅವನ್ಗೆ ಮಂಗನ್ಗೆ ತಂದೆಗೆ ಮಾತಾಡ್ತಿದ್ರೆ ಪಾಪ ಅವ್ರಿಗೆ ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಹೇಳ್ದೆ ನೀವು ಶಿವರಿಗೆ ಮಾತಾಡ್ತಿರೋದ್ರೆ ನಾನು ಯಾಕೆ ಮಾತಾಡ್ತಾ ಹೋಗಿ ನಿನಗೆ ನಾನು ಮಾತಾಡ್ದ ಏನಿಲ್ಲ ಆಯ್ತಲ್ವಾ? ವ್ಯವಹಾರ ಮೂನಪ್ಪ ನನಗೆ ಗೊತ್ತಿಲ್ವ ಸರ್ವೆ ಆಗಿರೋದು. ಈಗ ಶಿವ ನಾನೇನು ಹೇಳ್ತೀನಿ ಕೇಳಿ ಆಯ್ತಲ್ವಾ? ಕೂತ್ಕೊಂಡು ಏನ್ ಮಾತಾಡೋದಣ್ಣ? ಏನ್ ಮಾತಾಡೋದಣ್ಣ? ಆಯ್ತು ಎಲ್ಲ ಬಾರ ಬಂದ್ಬಿಟ್ಟು ಬೀಟ್ ಮಾಡೋದು ಹೇಳ್ತೀನಿ. ಬಾರ ನೀವೆಲ್ಲಿರೋದಣ್ಣ? ನಾನು ಗೊತ್ತ್ಕಣ ಕೋರ್ಟ್ಗೆ ಹೋಗಿದೆ ಅಂತ ಕೋರ್ಟಲ್ಲಿ ತೀರ್ಮಾನ ಅಲ್ಲಿ ಬಿಡು. ಅದರಲ್ಲಿ ಸಾರ್ವಜನಿಕವಾಗಿ ಇದು ಸಾರ್ವಜನಿಕ ರಸ್ತೆ. ಸಾರ್ವಜನಿಕ ರಸ್ತೆಯಲ್ಲಿ ನನಗೆ ಬರಬೇಡ ಅಂತ ಹೇಳಕ ನನಗೆ ಬರಬೇಡ ಅಂತ ನಾನು ಅವ್ರಿಗೆ ಏನು ಹೇಳಿದ್ರು? ನನಗೆ ಯಾಕೆ ಬರಬೇಡ ಅಂತಿದ್ಯಾ? ಜಮೀನ್ ನಂದೇಕರಣ ಅಲ್ಲಿಂದ ರೋಡ್ ಕೊಟ್ಟಿರೋದು ಅರ್ಥ ಮಾಡಕ್ ನನ್ನ ಮೇಲೆ ನಂಬಿಕೆ ಹೇಳ್ತಾನೆ. ಆಗಲ್ಲ ನಿನ್ಗೆ ಗೊತ್ತಲ್ವಾ? ಅದನ್ನ ಬಿಟ್ಟು ಈಗ ನಾನು ಜಿಡ್ಡಿ ಮಾಡ್ತೀನಿ ಆಯ್ತಪ್ಪ. ಮತ್ತು ನಾನು ಕರ್ಸ್ಬಿಟ್ಟು ಮಾತಾಡ್ತೀನಿ. ಸರಿ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಅವ್ರ ಮೇಲೆ ನಂಬಿಕೆ. ನಾನು ಯಾವತ್ತೂ ಅವ್ರ ಮೇಲೆ ಮಾತಾಡೋಕ್ಕೆ ಆಯ್ತಲ್ವಾ? ಈಗ ನಮ್ಮ ಸಿದ್ದರಾಮಯ್ಯ ಸರ್ ಬಂದು ನಿಶಾಂತ್ ಬರಲಿ ನಿಶಾಂತ್ ಅಂತ ಕೂಡ ನಾನು ಮಾತಾಡ್ತೀನಿ. ಇವತ್ತು ಬೆಳಗ್ಗೆನೂ ಕೂಡ ನಾನು ಮಾತಾಡ್ಬಿಟ್ಟು ನಾನು ಹೋಗಿ ಪರ್ಸನಲ್ ನೋಡ್ಕೊಳ್ತೀನಿ. ನಾನು ಜಾಗ ಒಂದು ದಿವಸ ನೋಡಿಲ್ಲ. ಬ್ಯಾಂಗ್ಳೂರು 1 ಕೋಟಿ ವ್ಯಾಪಾರ ಮಾಡೋದು ಗೊತ್ತಾ? 1 ಕೋಟಿಗೆ ಡಾಕ್ಯುಮೆಂಟ್ ತಂದ್ಬಿಟ್ಟು 1 ಕೋಟಿ ದುಡ್ಡು ಇಟ್ಕೊಂಡವನೇ. ನೀನಾಗಲಿ ನಾನಾಗಲಿ ಸ್ಕೆಚ್ನ ಬದಲಾಯಿಸ ಅದಕ್ಕೆ ಸುಮ್ಮನೆ ನಿಂತಾನೆ. ನಾನು ಬಂದಿರೋ ಯಾವತ್ತಾರವ ನೀವು ಬಂದಿಲ್ಲ. ಯಾಕೆ ಬಂದಿಲ್ಲ? ಸುಮ್ಮನೆ ಅವಶ್ಯಕತೆ ಇಲ್ಲಪ್ಪ. 25 ಗಲಾಟೆ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿದೀನಿ ಅಂತ ಅವನಲ್ಲ ಅವನು. ಮಾಡ್ಕೊಟ್ರೆ ಜಾಗ ಇದ್ರೆ ತಾನೇ ವರ್ಕ್ ಅದಕ್ಕೆ ನಿನ್ಗೆ ಹೇಳ್ತಿದ್ದೀನಿ. ಅದೇ ಮತ್ತೆ ಈಗ ಅವ್ನು ಹೇಳೋದಾದ್ರೆ ನಿನ್ಗೂ ಸುಳ್ಳು ಬರ್ತಾವಣ್ಣ. ಪೂರ್ತಿ ಮಾಡ್ತಾರೆ. ಇಲ್ಲಿ ನೋಡ ಒಂದ್ 5 ನಿಮಿಷ ನೋಡಕ್ಕೆ ಒಂದೊಂದ್ ಸ್ವಲ್ಪ ಮಾಡೋಣ. ಜಾತ್ರೆ ನಡೆದೈತೆ 6 ತಿಂಗಳಲ್ಲಿ ಆಗಿರೋದು. 6 ತಿಂಗಳಲ್ಲಿ ಇದೇ ಕಥೆ ಆಗ್ಬಿಡ್ದು. ಬಂದಾಗೆಲ್ಲ ನಿಮ್ಮ ಇದು ಯಾವ್ದೋ ಪ್ರೇಮ ಇದು? ಹೇಳೋದೇನೋ ಅಂತ ನಮ್ ಜಾಗ ಬಿಟ್ಬಿಡ್ತೀನಣ್ಣ ಅಷ್ಟೇ. ನಾನೇನ್ ಹೇಳ್ತಿದ್ದೀನಿ, ನಮ್ದಾದ್ರೆ ನಾವು ತಗೊಳಕಾಯ್ತಿದೆ. ತಗೊಳಕಾಗತ್ತಾ? ಮಾತು ಹೇಳ್ತೀನಿ, ಎಡವಟ್ಟಲ್ಲ ಯಾವನು ಮಾಡಕ್ ಒಂದು ಮಾತು ಹೇಳ್ತೀನಿ. ನಿಮ್ಗಳಿಗೆ ಮಾತಾಡಿದ್ರೆ ಯಾವಾಗ ಮಾತಾಡ್ತೀನಿ. ಇರ್ಲಿ ಆಯ್ತಾ? ಈಗ ನಿಮ್ಮ ಊರಲ್ಲಿ ಯಜಮಾನರುಗಳಂತ ಯಾರಿದ್ದಾರೆ ನಾನು ಕೂರ್ಸ್ಬಿಟ್ಟು ಕರ್ಸಿ ಮಾತಾಡ್ಸೋ ಶಕ್ತಿ ದೇವ್ರು ಕೊಟ್ಟಿಲ್ವಾ ನನಗೆ?
ಕೊಟ್ಟವ್ರು ಕೊಟ್ಟಿಲ್ವಾ? ಕೇಳಲ್ಲ. ಮತ್ತೆ ಯಾಕೆ ತಲೆ ಕೆಡಿಸ್ಕೊತೀರಾ? ಇವ್ರು ಯಾಕೆ ಪದೇ ಅವ್ರು ಪದೇ ಯಾರು ಹೇಳ್ತಾರೆ ಹಂಗಾರೆ ಊರಲ್ಲಿ ಅವ್ರು ಯಾರು ಏನು- ಯಾರು ಅವ್ರು ಹೇಳೋ ಯಾರು ವಿಚಾರ ನಿಮ್ಗಳು ಬಿಟ್ಟು ಮಾಡ್ತೀರಾ ನಾನು? ನಿಮ್ಗಳು ಬಿಟ್ಟು ಮಾಡ್ತೀನ ನಂಬಿಕೆ ಇಲ್ವಾ? ಮಾಡ್ತೀನಾ? ಬನ್ನಿ ನಮ್ಮ ಮನೆ ನಮ್ಮ ಮನೆಯಲ್ಲಿ ಇರ್ತೀನಿ, ನಿಮ್ಮ ಮನೆ ಬಂದು ನಾನ್ ತಿಂತೀನಿ. ಇವಾಗ ನೋಡಿ ಇಲ್ಲಿ ಏನೇನ್ ಮೇಡಮ್ ನೋಡಿ ನಾನೇನು ಹೇಳ್ತಾ ಇದ್ದೀನಿ, ಮಂಗಳಣ್ಣವ್ರೆ. 1000 ಮಾಡಿರ್ಲಿ ನನ್ನ ಹತ್ರ ನಾನು ಯಾವತ್ತೂ ನ್ಯಾಯ ಬಿಟ್ಟು ಹೊರಗಡೆ ಹೋಗಲ್ಲ. ಯಾರು ಸಿಗ್ತಾರೆ agreement ಹಾಕೋದು. ನ್ಯಾಯ ಬಿಟ್ಟು ಹೊರಗಡೆ ಹೋಗಲ್ಲ. ಅವನಲ್ಲ ಅವ್ರ ಅಪ್ಪ ಇಟ್ಟು ಕೇಳೋದ ಆಮೇಲೆ ಕರ್ಕೊಂಡ್ ಹೋಗ್ತೀವಿ. ನಾನು ಏನು ಹೇಳ್ತಾ ಇದ್ದೀನಿ, Correct ಆಗಿ ಮಧ್ಯಾಹ್ನ time ಬರೋದಲ್ಲ, ಊಟ ಟೈಮಲ್ಲಿ ಹಿಂಗೆ ಹಿಂಗೆ ಇದೇ time ಅಲ್ಲಿ ಮಾಡಲ್ಲ. ಏನಾರ ತೋರಿಸ್ಲಿಕ್ಕೆ ತೋರಿಸ ತಕ್ಷಣ ಎದ್ಕೊಂಡು ಹೋಗಕ್ಕಾಗ್ತದೇನ್ರಿ? ಅಣ್ಣ, ಹಂಗಲ್ಲ, ಪದೇ ಪದೇ ಬಂದು ಯಾಕೆ ಕೆಲಸ ಬಿಟ್ಟು ಫೋನ್ ಮಾಡ್ತಾರೆ ಓಡ್ ಬರ್ಬೇಕು ನಾವು ಯಾಕೆ ಓಡ್ಬೇಕಿಲ್ಲ? ಬರ್ಬೇಕು ಇವಾಗ ಏನ್ ಮಾಡ್ತಿದ್ರಿ? ಈಗ ಒಂದು ಮಾತು ಹೇಳ್ತೀನಿ. ಏನ್ ಮಾಡ್ತಿದ್ದ? ಏನು ಮಾಡಕ್ಕ ಸೀದಾ ಬಂದು ಅಲ್ಲ ಸಾಧ್ಯವಾ? ನಿಮ್ಮ ಆಸ್ತಿಗೆ ಬಂದು ಬಿಡ್ತಾರೆ. ಅಲ್ಲಿ ಹೇಳ್ದಿ ಮನೆ ಹತ್ರ ಬಂದು ಬಗ್ಗೆ ಬಗ್ಗೆ ನೋಡಿ ಸರ್ವಿಸ್ ಇಲ್ಲಪ್ಪ, ಇವ್ರು ನಿನ್ ತಪ್ಪು ಅವ್ನ ತಪ್ಪು ಯಾವುದೋ ಒಂದು ತೀರ್ಮಾನ ಆಗಬೇಕು. ತೀರ್ಮಾನ ಆಯ್ತು ಅಂತ ಇಟ್ಕೊ, ಅವಾಗ ನೀನಲ್ಲಿ ನಾನು ಕೇಳಕ್ಕಾಗಲ್ಲಪ್ಪ. ಈಗ ನಿಮಗೆ ಒಂದು ಸ್ಕೆಚ್ನ ಅಪ್ರೂವ್ ಮಾಡೋ ಒಂದು ಡೇಟ್ ಕೊಟ್ಟ ಮೇಲೆ ಪ್ಲಸ್ಸು ಇನ್ನೂ ಪೂರ್ತಿ ರೆಕಾರ್ಡ್ ಮಾಡ್ಕೊಳ್ಳೋ ಒಂದು ಕೆಲಸ ಮಾಡೋ ಇವನೇ ಪೂರ್ತಿ ರೆಕಾರ್ಡ್ ಮಾಡ್ಕೊ, ನಾನೇ ಒಪ್ಕೊತೀನಿ ಅಂತ. ನಾನೇನ್ ತಲೆ ಕೆಡಿಸ್ಕೊಳ್ಳಲ್ಲ ಅದಕ್ಕೆ, ಗೊತ್ತಾಯ್ತಾ? ನಮ್ಮ ಏರಿಯಾ ಹೆಂಗ್ ಗೊತ್ತೇನಾ? ಕೇಳಲಿ ಇಲ್ಲ, ಏನಾಗಲ್ಲ. ಕೇಳಲಿ ಕೇಳಪ್ಪ ಇಲ್ಲಿ. ಇವನೇ ಬರೀ ನಮ್ಮ ಏರಿಯಾ ಏನ್ ಗೊತ್ತೇನಾ? ಇವ್ರುಗಳಿಗೆಲ್ಲ ಗೊತ್ತು, ಕೇಳೋ. ಇಡೀ ಫುಲ್ ಪ್ರಪಂಚದಲ್ಲಿ ಇಲ್ಲದೆ ಇರೋದ್ರ ರೆಕಾರ್ಡ್ ಮಾಡಿ ತೋರಿಸೋದು ನಮ್ಮ ಏರಿಯಾ. ಗಾಂಧಿ ಶೌತಿ ಗೌಸಿಯಾನಗರ ಶಾಂತಿನಗರ ಅಂದರೆ ಇಡೀ ಫುಲ್ ಕರ್ನಾಟಕ ರಾಜ್ಯಕ್ಕೆ ಏನೇನು ತೋರಿಸ್ಬೇಕು ಎಲ್ಲವನ್ನು ತೋರಿಸೋದು ನಮ್ಮ ಏರಿಯಾ. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೇನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲ ಅನ್ಸ್ಬಿಟ್ರೆ ಆ ಮಾತು ಹೇಳ್ಬಿಡಿ. ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್ ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರೆ ನಿಮ್ಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ. 60 ಬರೀ 60-40ಗೆ 15 ದಿನ ಒಳಗಡೆ ಕೂರ್ಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕುಂತವ್ರೆ? ಸಮಯ ಇದೆ, ಸಮಯ ಕಾಯ್ತವ್ರೆ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲಿ ಏನ್ ಮಾಡ್ತಾವ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.